ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ PUC ಎಕ್ಸಾಮಿನೇಷನ್ 1 ರಿಸಲ್ಟ್ ಬಂದಿದೆ. ಯಾರಿಗೆ ಎಷ್ಟು ಸ್ಕೋರ್ ಆಗಿದೆ ಮೆನ್ಷನ್ ಮಾಡಿ. ಎಕ್ಸಾಮಿನೇಷನ್ 2 ಟೈಮ್ ಟೇಬಲ್ ಇದೆ ಮಕ್ಕಳೇ ಇಲ್ಲಿ. ಸೊ ಯಾರ್ಯಾರಿಗೆ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅಥವಾ ಫೇಲ್ ಆಗಿದ್ದೀರಾ ಅವರು ದಯವಿಟ್ಟು ಈ ಎಕ್ಸಾಮ್ನ ಬರೀರಿ. ರಿಸಲ್ಟ್ಸ್ ಚೆನ್ನಾಗಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಸಲ ಹಾಗಾಗತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸೇ ಏನೋ ಇರುತ್ತೆ, ಅದರಲ್ಲಿ ಬೇರೆ ಏನೋ ಮಾರ್ಕ್ಸ್ ಬಂದುಬಿಟ್ಟಿರುತ್ತೆ. ಆದ್ದರಿಂದ ನೀವು ಎಕ್ಸಾಮಿನೇಷನ್ 2ನ ನೀವು ಅಟೆಂಡ್ ಮಾಡಿ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೋಬೋದಾಗತ್ತೆ. ಇಲ್ಲಿದೆ ನಿಮಗೆ ಟೈಮ್ ಟೇಬಲ್ ರೆಫರ್ ಮಾಡ್ಕೊಳ್ಳಿ. ಸೊ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಿಮಗೆ ಯಾವುದೇ ರೀತಿಯಾಗಿ ಮಾರ್ಕ್ಸ್ ಕಾರ್ಡಲ್ಲಿ ರೀಅಪಿಯರೆನ್ಸ್ ಅಂತ ಬರಲ್ಲ, ರಿಪೀಟರ್ ಅಂತ ಮೆನ್ಷನ್ ಮಾಡಲ್ಲ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ ಮಾತ್ರನೇ ಬರ್ಕೋಬೋದು ಅಥವಾ ಎಲ್ಲ ಸಬ್ಜೆಕ್ಟ್ಸು ಬರ್ಕೋಬೋದು. ಆ್ಯಂಡ್ ನಿಮಗೆ ಎಕ್ಸಾಮಿನೇಷನ್ 1ನಲ್ಲಿ ರಿಸಲ್ಟ್ ಚೆನ್ನಾಗಿತ್ತು, ನಮಗೆ 2ನಲ್ಲಿ ಕಮ್ಮಿ ಬಂತು ಅಂತಂದರೆ ನಿಮಗೆ ಎಕ್ಸಾಮಿನೇಷನ್ 1 ಮಾರ್ಕ್ಸ್ನ ಮಾರ್ಕ್ಸ್ ಕಾರ್ಡಲ್ಲಿ ಏನು ತೋರಿಸೋ ಥರ ನೀವು ಯಾವ ಮಾರ್ಕ್ಸ್ನ ಎಕ್ಸೆಪ್ಟ್ ಮಾಡ್ಕೋತೀರ ಆ ಮಾರ್ಕ್ಸ್ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗುತ್ತೆ. ಸೊ ದಟ್ ಈ ಒಂದು ಟೈಮ್ ಟೇಬಲ್ ಅಥವಾ ಈ ಒಂದು ಎಕ್ಸಾಮಿನೇಷನ್, ಈ ಒಂದು ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಪ್ರತಿ ವರ್ಷ ಗೌರ್ಮೆಂಟ್ ಅವರು ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ 2 ಎಕ್ಸಾಮ್ ಇರುತ್ತೆ. ಆ್ಯಂಡ್ ಏನದು ಗುಡ್ ನ್ಯೂಸ್ ಅಂತ ಅಂದರೆ, ನೀವು ಯಾವುದೇ ರೀತಿಯಾದಂತಹ ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡೋ ಹಂಗಿಲ್ಲ. ಇದು ಫುಲ್ಲು ಫ್ರೀ ಇರುತ್ತೆ ಮಕ್ಕಳೇ. ದಯವಿಟ್ಟು ಈ ಒಂದು ಪ್ರೋಸೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕಿ ನಿಮಗೆ ಯಾವ ಸಬ್ಜೆಕ್ಟ್ ಬರೀಬೇಕು ಆ ಸಬ್ಜೆಕ್ಟಿಗೆ ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೋಬೋದು ಮಕ್ಕಳೇ. ಆ್ಯಂಡ್ ಸೊ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತ ಇರೋರು ಅಟ್ಲೀಸ್ಟ್ ಮಿನಿಮಮ್ 6 ಮಾರ್ಕ್ಸ್ ಬರುತ್ತೆ, ನಿಮಗೆ 5 ಮಾರ್ಕ್ಸ್ 3 ಮಾರ್ಕ್ಸ್ ಬರುತ್ತೆ ಅಂತಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸಲ್ಲಿ ಇಂಕ್ರೀಸ್ ಆಗುತ್ತೆ ಆ್ಯಂಡ್ ರಿವ್ಯಾಲ್ಯೂಯೇಷನ್ ರಿಸಲ್ಟಲ್ಲಿ ಚೆನ್ನಾಗಿ ಬರುತ್ತೆ. ಆದರೆ ನಿಮಗೆ ಅದು ಪೇಮೆಂಟ್ ತುಂಬ ಇರುತ್ತೆ, ಅಮೌಂಟ್ ತುಂಬ ಕಟ್ಟಬೇಕಾಗತ್ತೆ. ಆದ್ದರಿಂದ ಪಾಸ್ ಆಗಿಲ್ಲ, ಒಂದು 6 ಮಾರ್ಕ್ಸ್ ಬರುತ್ತೆ ನಾನು ಪಾಸ್ ಆಗ್ತೀನಿ ಅಂತಕ್ಕಂಥವ್ರು ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಸ್ಕೋರ್ ಇಂಪ್ರೂವ್ ಮಾಡ್ಕೊಬೇಕಂತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ಆ್ಯಂಡ್ ನಿಮಗೆ ಎಕ್ಸಾಮಿನೇಷನ್ 2 ಆಪರ್ಚುನಿಟಿ ಇರೋದ್ರಿಂದ ಆ್ಯಂಡ್ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದ್ದಾರೆ, ನೋಡ್ಬೋದು ನೀವು. ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ ರಿಲೀಸ್ ಆಗಿರೋದ್ರಿಂದ ಸೊ ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗಿದೆ. 24th ಥರ್ಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮಗೆ 1 ವೀಕ್ 2 ವೀಕ್ ಟೈಮ್ ಇದೆ. ಅಟ್ಲೀಸ್ಟ್ ಆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಮಕ್ಕಳೇ. ಆ್ಯಂಡ್ ನಿಮ್ಮ ರಿಸಲ್ಟ್ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೈಮ್ ಟೇಬಲ್ ನೋಡಿ ಮಕ್ಕಳೇ, 24th ನಿಮಗೆ ಎಕ್ಸಾಮಿನೇಷನ್ 2 ಸ್ಟಾರ್ಟ್ ಆಗುತ್ತೆ. 24th ಏಪ್ರಿಲ್ ನಿಮಗೆ ಕನ್ನಡ ಮತ್ತು ಅರಬಿಕ್ ಇರುತ್ತೆ. 25th ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಬಯಾಲಜಿ ಇರುತ್ತೆ ಫ್ರೈಡೇ. 26th ಸ್ಯಾಟರ್ಡೇ ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರುತ್ತೆ. 27th ಸಂಡೇ ಹಾಲಿಡೇ. 28th ನಿಮಗೆ ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. 29th ಟ್ಯೂಸ್ಡೇ ನಿಮಗೆ ಇಂಗ್ಲೀಷ್ ಇರುತ್ತೆ. ಆ್ಯಂಡ್ 30th ವೆನ್ಸ್ಡೇ ರಜಾ, ಬಸವ ಜಯಂತಿ. ಆ್ಯಂಡ್ 1 ಅಂದರೆ ಮೇನಲ್ಲಿ ನಿಮಗೆ ಹಾಲಿಡೇ, ಮೇ ಡೇ ಇರುತ್ತೆ. ನೆಕ್ಸ್ಟ್ 2nd ಆಫ್ ಮೇ ಫ್ರೈಡೇ ನಿಮಗೆ ಲಾಜಿಕ್, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮ್ಯಾಟಿಕ್ಸ್, ಎಜುಕೇಷನ್ ಆ್ಯಂಡ್ ಹೋಮ್ ಸೈನ್ಸ್ ಇರುತ್ತೆ. ನೆಕ್ಸ್ಟು ಮೇ 3rd ಸ್ಯಾಟರ್ಡೆ ನಿಮಗೆ ಸೋಷಿಯಾಲಜಿ, ಜಿಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಆ್ಯಂಡ್ ಸಂಡೇ ಹಾಲಿಡೇ ಇದೆ. ಮತ್ತು ಮೇ 5th ನಿಮಗೆ ಎಕನಾಮಿಕ್ಸ್ ಇರುತ್ತೆ. ಮೇ 6th ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಅಕೌಂಟೆನ್ಸಿ ಇರುತ್ತೆ. ಮೇ 7th ವೆನ್ಸ್ಡೇ ಹಿಂದಿ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೇ 8th ನಿಮಗೆ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಾಂಸ್ಕ್ರಿಟ್ ಇರುತ್ತೆ. ಸೊ ಈ ರೀತಿ ನೀವು ಟೈಮ್ ಟೇಬಲ್ನ ರೆಫರ್ ಮಾಡಿಕೊಂಡು ಆದಷ್ಟು ಬೇಗ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.